ಅಲ್ಲ ಆಗಲೇ ನೀವೇ ಒಂದು ಮಾತು ಹೇಳ್ತಾ ಇದ್ರಿ, ದೇವೇಗೌಡರು ಒಂದು ಮಾತು ಹೇಳೋದು ಅರಗಿಸ್ಕೊಂಡ್ಬಿಡ್ತಾರೆ, ನಾವುಗಳೇನಾದ್ರು ಅಂದುಬಿಟ್ರೆ ನಮ್ಮ ಮೇಲೆ ಮುಗಿಬಿದ್ದು ಬಿಡ್ತಾರೆ ಅಂತ. ಅದೇ ಅವ್ರಿಗೆ ಇರ್ತಕ್ಕಂಥ ವೀಕ್ನೆಸ್ಸು. ಈ ಜನಾಂಗ ನನ್ನ ಹಿಂದೆ ಐತೆ, ನಾನು ಏನ್ ಮಾತಾಡಿದ್ರು ತಡ್ಕೋತದೆ, ಅವ್ರು ಮಾತಾಡ್ಲಿ ಅಂತ ನಮ್ಮನ್ನು ಪ್ರಚೋದನೆ ಮಾಡ್ತಾರೆ. ಪ್ರಚೋದನೆ ಮಾಡಿದಾಗ ನಾವು ಮಾತಾಡಿದಾಗ ಅದನ್ನ ಮಾಧ್ಯಮಗಳ ಮುಖಾಂತರ ವೈಭವೀಕರಣ ಮಾಡಿ ಅದನ್ನ ಓಟ್ನಾಗಿ ಕನ್ವರ್ತನೆ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡ್ತಾರೆ. ಈಗ ನಿಮ್ಮ ಜೊತೆ ಇದ್ದ ದಿನಗಳು ಒಂದು 5-6 ಜನ ಇದ್ರಲ್ಲ, ಕರಾಳ ದಿನಗಳವು ಅಂತ ಹೇಳುವಷ್ಟರ ಮಟ್ಟಿಗೆ ಕರಾಳತೆ ಏನಿತ್ತು ಅದರಲ್ಲಿ ಅಂತ. ನಿಮ್ಮ ಜೊತೆ ಇದ್ರಲ್ಲ ಕುಮಾರಸ್ವಾಮಿ ಅವರು, ಏನು ಕರಾಳತೆ ಇತ್ತು, ಏನೇನು ತಪ್ಪು ಮಾಡಿದ್ರಿ ನೀವು, ಏನೇನು ಮೋಸ ಮಾಡಿದ್ರಿ ನೀವು ಅವ್ರಿಗೆ? ನೀವೇ ಕೇಳ್ಬೇಕು. ವಿಧಾನಸೌಧದಲ್ಲಿ ನಾವ್ ಏನ್ ಮಾಡೋದು ಅಂತ ಅವರೇ ಹೇಳೋಲ್ಲ ಸರ್. ಯಡಿಯೂರಪ್ಪನವ್ರಿಗೆ ಉತ್ತರ ಕೊಡ್ಬೇಕಾರೆ ಅದನ್ನ ಹಾಕಿ ಸರ್, ಅದು ಕರಾಳ ದಿವಸನ ಒಳ್ಳೆ ದಿವಸನ ಅದ್ ಜನ ತೀರ್ಮಾನ ಮಾಡ್ಲಿ, ಅದನ್ನ ಹಾಕಿ ಸರ್. ನೀವು ದಯಮಾಡಿ ತೋರಿಸಿ ಸರ್ ಜನಕ್ಕೆ. ಯಡಿಯೂರಪ್ಪನವ್ರಿಗೆ ಉತ್ತರ ಕೊಡ್ಬೇಕಾದ್ರೆ ಆಸ್ ಎ ಅಪೋಸಿಷನ್ ಲೀಡರ್ ಅಲ್ಲ, ಆಸ್ ಎ CM ಅವ್ರು ರಾಜೀನಾಮೆ ಕೊಡ್ಬೇಕಾದ್ರೆ ಮಾತಾಡೋ CM ಹೌದು, ಅವಾಗ ರಾಜೀನಾಮೆ ಕೊಡ್ಬೇಕಾದ್ರೆ ಮಾತಾಡ್ತಾರಲ್ಲ ಸರ್ ಅವರು, ಅದನ್ನ ತೋರಿಸಿ ಸರ್. ಅವಾಗ ಕರಾಳ ದಿವಸ ಅನಿಸ್ಲಿಲ್ವಾ ಅವ್ರಿಗೆ, ಅಥವಾ ನಾವು ಕೊಚ್ಚೆಗಳು ಅನಿಸ್ಲಿಲ್ವಾ ಅವರು? ಈಗ ಜಮೀರ್ ಅಹಮದ್ ಅವ್ರಿಗೆ ನಾವೆಲ್ಲ ಮಾತಾಡ್ಸಿದ್ವಿ. ಆಮೇಲೆ ಆಪರೇಷನ್ ಮಾಡ್ದ ಒಂದ್ ಕೆಲಸ ಮಾಡಿ ಸರ್, ಒಂದ್ ಕೆಲಸ ಸರ್. ಈಗ ಅವರು ಮೊದಲು ಅವ್ರಿಗೆ ಆಪರೇಷನ್ ಆಯ್ತಲ್ಲ ಸರ್, ಅವತ್ತು ಇದೇ ಕೊಚ್ಚೆಗಳು ಸರ್ ಅವ್ರ ಜೊತೆ ಇದ್ದಿದ್ದು, ಅವ್ರ ಕುಟುಂಬ ಎಲ್ಲ ಇದ್ದಿದ್ದು ಹಾಸ್ಪಿಟ್ಲಲ್ಲಿ. ಇದೇ ಕೊಚ್ಚೆಗಳೇ ಅವ್ರು, ನಾವು ಹಾಸ್ಪಿಟ್ಲಲ್ಲಿ ಮಲಗಿದ್ದವರು, ಆಚೆಗಡೆ ಒಬ್ಬ ಇದೇ ಇವತ್ತು ಕೊಚ್ಚೆ ಅಂದ್ಕೊಂಡವ್ರಲ್ಲ ಸರ್ ಜಮೀರ್ ಅಹಮದ್ ಖಾನು. ಅವನವತ್ತು ಏನ್ ಮಾಡ್ದ ಅಂತ ಕೇಳಿ ಸರ್ ಅವ್ರನ್ನ. ಅವ್ರ ಕುಟುಂಬದವ್ರಲ್ಲ ಸರ್ ಬಂದಿದ್ದು ಅವತ್ತು. ಪಾಪ ಅವನು ನಾವ್ ಹೇಳ್ಬಾರ್ದ ಪದ ಉಪಯೋಗಿಸಬಾರ್ದು ಸರ್. ಬಿಸ್ಲೇರಿ ಬಾಟ್ಲ್ ಹಾಕ್ಬಿಟ್ಟು ಕೈನಲ್ಲಿ ತೊಳೆದ ಸರ್. ಏನ ಅಂತ ನೀವೇ ಊಹೆ ಮಾಡ್ಕೊಳ್ಳಿ ಸರ್. ಅನಿಸ್ತಿಲ್ವಾ ಸರ್ ನಮ್ಗೆ? ಹೊಟ್ಟೆ ಉರಿಯಲ್ವಾ ಸರ್ ನಮ್ಗೆ? ಇವನೇ ತೊಳೆದವನ ಅವತ್ತು. ಕೇಳಿ ಸರ್, ಅವೆಲ್ಲ ಜ್ಞಾಪಿಸ್ಕೊಳ್ಳೋ ಕೇಳಿ ಸರ್. ಅವತ್ತು ಕೊಚ್ಚೆ ತೊಳೆದವನು ಯಾರು ಅಂತ. ಎಷ್ಟು ವರ್ಷ ಆಯ್ತಿದು ಬಾಲಕೃಷ್ಣ? ಮಾತಾಡಬಾರ್ದು ಸರ್ ಹಂಗೆಲ್ಲ. ಅಲ್ಲ ಇರ್ಲಿ ಹೇಳಿ, ಇಲ್ಲ ಒಂದ್ ಕಡೆ ಆತ್ಮೀಯರಿದ್ರಿ. ಮೊದಲನೇ ಆಪರೇಷನ್ ಆದಾಗ ಎಲ್ಲಿ ಅವರು ಮೊದಲನೇ ಆಪರೇಷನ್ ಆದಾಗ ಬನ್ನೇರ್ಘಟ್ಟ ಹತ್ರ ಇರೋ ಫೋರ್ಟಿಸ್ ಹಾಸ್ಪಿಟಲ್ ಅಂತ ಕಾಣಿಸ್ತದ. ಅದು ಯಾರು ಇರ್ಲಿಲ್ಲ ಸರ್ ಅವತ್ತು, ನಾವಿದ್ದು ಅವ್ರ ಆಪರೇಷನ್ ಆದಾಗ. ಆ ಕೊಚ್ಚೆ ತೊಳೆದವನು ಯಾರು ಅಂತ ಕೇಳಿ ಸರ್ ಅವ್ರನ್ನೇ. ಅವ್ರ ಮನೆ ಅವ್ರ ಕುಟುಂಬದವ್ರು ಮಾಡಿಲ್ಲ ಸರ್, ಸೇವೆ ಮಾಡಿದೀವಿ. ಇವತ್ತು ಯಾರು ಬೇಕಾದ್ರೂ ಬರ್ತಾರೆ. ಇವತ್ತು ಅವ್ರ ನಾಯಕರಾಗ್ಬಿಟ್ಟು ಅಗ್ರಗಣ್ಯ ನಾಯಕರಾಗಿ ಬೆಳೆದ್ಬಿಟ್ಟಿದ್ದಾರೆ. ಇವತ್ತು ಯಾರು ಹೆಂಗ್ ಬೇಕಾದ್ರೂ ಸೇವೆ ಮಾಡ್ತಾರೆ. ಕರಾಳ ದಿನಗಳು ಆಯ್ತು, ಸೈದ್ಧಾಂತಿಕವಾಗಿ ನಮಗೂ ಅವ್ರಿಗೂ ವಿರೋಧ ಆಯ್ತು, ನಾವು ಪಕ್ಷ ಬಿಟ್ಟಿದೀವಿ. ಕರಾಳ ದಿನಗಳು ಅಂತ ನಿಮ್ ಜೊತೆ ಇವಾಗ ಮಾತಾಡ್ಲಿ, ನಾವು ಮಾತಾಡ್ತೀವಿ. ಹೇಳಿಲ್ವಾ ಅವತ್ತು ನಾವೆಲ್ಲ ಆಪರೇಷನ್ ಅವ್ರ ಜೊತೆ ಹಾಸ್ಪಿಟ್ಲ್ ಇದ್ವಲ್ಲ, ಅದ್ ಕರಾಳ ದಿನ ಕೇಳಿ ಅವ್ರನ್ನ.